ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಮ್ಮ ಭಗವದ್ಗೀತೆ, ನಮ್ಮ ಮಹಾಭಾರತ ಬಗ್ಗೆ ನಾವು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಮಹತ್ವದ ದಿನ. ಯಾಕಂತ ಕೇಳಿದರೆ, ಮಾರ್ಗಶಿರ ಶುದ್ಧ ಮತ್ತು ಏಕಾದಶಿ ಎಂದು ಇವತ್ತಿನ ದಿನ ಮಹತ್ವದ ದಿನವನ್ನು ವಹಿಸ್ತದೆ. ಮತ್ತೇನೆಂದರೆ, ಈ ದಿನದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಂಥ 18 ದಿನದ ಯುದ್ಧ ನಡೆಯುತ್ತಲ್ವಾ, ಆ ಸಮಯದಲ್ಲಿ ಅವನು ಭಗವದ್ಗೀತೆಯನ್ನು ಪಠಣ ಮಾಡ್ತಾನೆ. ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಒಳ್ಳೆಯದನ್ನು ಮಾಡಿದರೆ ಫಲದ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡ, ಯಾವುದೇ ರೀತಿ ಇದು ಮಾಡಬೇಡ. ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲವನ್ನು ಕೊಡ್ತೀನಿ, ಕೆಟ್ಟ ಕರ್ಮವನ್ನು ಮಾಡಿದ್ರೆ ಕೆಟ್ಟ ಫಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೇನೆಂದರೆ, ವಿಶೇಷವಾಗಿ ಅರ್ಜುನನು ತಮ್ಮ ಸಂಬಂಧಿಕರ ಜೊತೆ ಯುದ್ಧವನ್ನು ಮಾಡಲು ನಿಷೇಧ ಮತ್ತು ಶಸ್ತ್ರತ್ಯಾಗವನ್ನು ಮಾಡಿದ ಸಮಯದಲ್ಲಿ ಈ ಒಂದು ಮಹಾನ್ ಗ್ರಂಥವನ್ನು ಆತ ಹೇಳ್ತಾನೆ. ಮತ್ತೇನೆಂದರೆ, ಇದು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಮತ್ತೇನೆಂದರೆ, ಈ ಒಂದು ಗ್ರಂಥ ಏನಾಗಿರ್ತದೆ, ಪ್ರತಿಯೊಬ್ಬರ ಮನೋಕುಲಕ್ಕೆ ಇದು ಒಂದು ವರದಾನವಾಗಿದೆ. ಮತ್ತೇನೆಂದರೆ, ಈ ಒಂದು ಗ್ರಂಥದಿಂದ ಪ್ರತಿಯೊಂದು ಜನರಿಗೆ ಅನ್ವಯ ಆಗ್ತದೆ. ಯಾಕಂತ ಕೇಳಿದ್ರೆ, ಅದರಲ್ಲಿ ಯಾವ ರೀತಿ ಬರೆದಿದ್ದಾನೆ ಅದ್ರ ಬಗ್ಗೆನೇ ಈಗಾಗಲೇ ನಮ್ಮ ಮನೋಕುಲದಲ್ಲಿ, ನಮ್ಮ ಪೃಥ್ವಿಯಲ್ಲಿ ನಡೀತಾನೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪವಿತ್ರ ದಿನದಂದು ನಾವು ಕೂಡ ಒಂದು ಆಚರಣೆ ಮಾಡ್ತೀವಿ. ಮತ್ತೇನೆಂದರೆ, ಶ್ರೀಕೃಷ್ಣನು ಹೇಳಿದಂತೆ ಅರ್ಜುನನಿಗೆ ಹೇಳ್ತಾನೆ, ಮತ್ತೆ ಒಳ್ಳೆ ಕರ್ಮವನ್ನು ಮಾಡಿದರೆ ಒಳ್ಳೆ ಫಲವೇ ಸಿಗ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾಮಿನ್ ಭರತಿ ಭಾರತ ಅಭ್ಯುದ್ಧಾರ ಧರ್ಮಸ್ಯ ಸಂಭವಾಮಿ ಯುಗಕ್ಕೆ ಈತ ಒಂದು ಅವತಾರವನ್ನು ಪಡಿತಾನೆ. ನಮ್ಮ ವಿಷ್ಣು ಆದಂಥ ಶ್ರೀಕೃಷ್ಣ ಆಗಿರ್ಬೋದು, ರಾಮನ ಅವತಾರ ಆಗಿರ್ಬೋದು, ಪ್ರತಿಯೊಂದು ಇದಕ್ಕೆ ಯುಗಕ್ಕೆ ನಾನು ಅವತಾರವನ್ನು ಪಡೆಯುತ್ತೇನೆ. ಮತ್ತೇನೆಂದರೆ, ಅಧರ್ಮಕ್ಕೆ ಒಂದು ಜಯ ಆಗುವಂಥ ಸಮಯದಲ್ಲಿ ಅದನ್ನೇ ನಾಶ ಪಡೆದಕ್ಕೆ ಧರ್ಮಕ್ಕೆ ಜಯವನ್ನು ಮಾಡಿಸ್ಕೊಡ್ತೇನೆ ಅನ್ನುವಂಥದ್ದು ಪ್ರತಿಯೊಂದು ಯುಗಕ್ಕೆ ಆತ ಜನ್ಮವನ್ನು ಪಡಿತಾನೆ. ಅದಕ್ಕೋಸ್ಕರ ಶ್ರೀಕೃಷ್ಣನು ಅರ್ಜುನನಿಗೆ ಇದೊಂದು ಮಹತ್ವದ ದಿನ. ಯಾಕಂದರೆ ಆ ಭಗವದ್ಗೀತೆಯನ್ನು ಪಠಿಸ್ತಾನೆ. ಮತ್ತಿದು ಸಂವಿಧಾನದಲ್ಲೂ ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಮತ್ತೇನೆಂದರೆ, ನಮ್ಮ ಕೋರ್ಟು ಕಚೇರಿ ಏನಿದೆ, ನ್ಯಾಯಾಲಯ ಏನಿದೆ, ಅದರಲ್ಲೂ ಕೂಡ ಇದ್ರ ಮೇಲೆ ಕೈ ಇಟ್ಟುಕೊಂಡು ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ ನಾವು ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಕೊಳ್ತಾರೆ, ಭಾಷೆಯನ್ನು ಮಾತನ್ನು ತಗೊಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಜನ್ಮ ಪಡೆದಂಥ ನಾವು ಸಂದೇಶ ಕೊಟ್ಟಂಥ ಮಹತ್ವದ ದಿನ. ಶ್ರೀಕೃಷ್ಣನು ಅರ್ಜುನನಿಗಾಗಿರ್ಬೋದು, ಪ್ರತಿಯೊಂದು ಮನೋಕುಲಕ್ಕೆ ಒಂದು ಸಂದೇಶ ಕೊಟ್ಟಂಥ ಮಹಾನ್ ಗ್ರಂಥವನ್ನು ಜನ್ಮ ಪಡೆದಂಥ ದಿನ, ಭಗವದ್ಗೀತೆ ಜನ್ಮ ಪಡೆದಂಥ ದಿನ. ಈ ಒಂದು ದಿನಕ್ಕೆ ನಾವು ಒಂದು ಚಿರಋಣಿಯಾಗಿದ್ದೇವೆ.